ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಇತ್ತೀಚೆಗೆ ಶ್ರೀಲಂಕೆಯ ನೂತನ ಅಧ್ಯಕ್ಷ ಅನೂರ್ ಕುಮಾರ್ ದಿಸಾನಾಯ್ಕೆ ಅವರ ಭುಜವೇರಿದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ತೋಳುಗಳಿರುವ ಒಂದೇ ಒಂದು ಫೋಟೋ ಮಾತ್ರ ಹಲವು ದೇಶಗಳ ನಿದ್ದೆಗೆಡಿಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇದರ ಬಗ್ಗೆ ಮಾತನಾಡೋ ನಾವು ಈ ಸ್ಟೋರಿ ವ್ಯೂ ಪಾಯಿಂಟ್ನಲ್ಲಿ ಹೋಗೋಣ ಬನ್ನಿ. ಭಾರತಕ್ಕೆ ಆಗಮಿಸಿದ್ದ ಶ್ರೀಲಂಕೆಯ ಅಧ್ಯಕ್ಷರ ಭೇಟಿಯ ಮಹತ್ವ ಅಂಶಗಳ ಮಾಹಿತಿ ಪಡೆಯುವ ಮೊದಲು ತಾವು ನಮಗೊಂದು ಹೆಲ್ಪ್ ಮಾಡಬೇಕು. ಆ ಹೆಲ್ಪ್ ಏನಂದರೆ, ನೀವು ಮೊದಲ ಸಲಕ್ಕೆ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಬಿಡ್ರಿ. ಹೀಗೆ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡುವ ಲೇಟೆಸ್ಟ್ ವಿಡಿಯೋಗಳ ಬಗ್ಗೆ ತಮಗೆ ನೋಟಿಫಿಕೇಶನ್ ತಲುಪುತ್ತದೆ. ಅದರಿಂದ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಲು ಸಹಾಯವಾಗಲಿದೆ. ಶ್ರೀಲಂಕೆಯಿಂದ ದೆಹಲಿಗೆ ಬಂದಿಳಿದ ಅನೂರ್ ಕುಮಾರ್ ದಿಸಾನಾಯ್ಕೆ ಅವರನ್ನು ರತ್ನಗಂಬಳಿಯ ಹಾಸಿನಲ್ಲಿ ಸ್ವಾಗತಿಸಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ಸ್ನೇಹದಿಂದ ನಗುಮೊಗದಲ್ಲಿ ಅವರನ್ನು ಗೌರವಿಸಿದರು. ಅದೆಲ್ಲ ಇಂಪಾರ್ಟೆಂಟ್ ಪ್ರೇಕ್ಷಕರೇ. ಅವಸಾನದ ಅಂಚಿನಲ್ಲಿರುವ ನೆರೆಯ ಪುಟ್ಟ ದ್ವೀಪ ರಾಷ್ಟ್ರ ಶ್ರೀಲಂಕೆಗೆ ತಾನಿದ್ದೇನೆ ಹೆದರದಿರಿ ಎಂಬುವ ವಿಶ್ವಾಸ ತುಂಬುವ ಮೋದಿ ತೋಳುಗಳ ರಕ್ಷಣೆಯ ಅಪ್ಪುಗೆ ಇದೆಯಲ್ಲ, ಆ ಭಾವಬಂಧವೇ ಇಂಪಾರ್ಟೆಂಟ್. ಭಾರತ ಶ್ರೀಲಂಕೆಯ ಈ ಕಳ್ಳು ಬಳ್ಳಿಯ ಹೊಸ ನಂಟಿನ ನಡೆ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತಿನ ಸಂದರ್ಭದಲ್ಲಿ ಪ್ರೇಕ್ಷಕರೇ. ಆದರೆ ವಿನಾಕಾರಣ ದಾಳಿಗಿಳಿದು ತಗಾದೆ ತೆಗೆಯುತ್ತಿರುವ ತನ್ನ ದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಬಾಂಗ್ಲಾದೇಶ ಮತ್ತು ಭಾರತದ ಬದ್ಧವೈರ್ಯ ರಾಷ್ಟ್ರ ಪುಟಗೋಸಿ ಪಾಪಿ ಪಾಕಿಸ್ತಾನದ ಕೈಗೊಂಬೆಯಂತೆ ಬಾಂಗ್ಲಾ ವರ್ತಿಸುತ್ತಿರುವುದು ವಿಪರ್ಯಾಸದ ಸಂಗತಿ. ಮಧ್ಯಂತರ ಸರ್ಕಾರದ ನಡೆ ಆ ದೇಶದ ಭವಿಷ್ಯವನ್ನು ದಿನೇ ದಿನೇ ಮಸುಕಾಗಿಸುತ್ತಿದೆ. ಪಾಕಿಸ್ತಾನದ ಹಾದಿಯಂತೂ ಬರ್ಬಾದ್ ಹಾದಿಯಲ್ಲಿದೆ. ಈಗ ಬಾಂಗ್ಲಾ ಅನ್ನಕ್ಕೂ ಹಪಹಪಿಸುತ್ತಾ ಅವಸಾನದ ಅಂಚಿನಲ್ಲಿದೆ. ಈ ಎರಡು ನೆರೆ ರಾಷ್ಟ್ರಗಳ ಧೂರ್ತ ನಡೆಯ ಸಂದರ್ಭದಲ್ಲೇ ತಪ್ಪಿನ ಅರಿವು ಅವರಿಗೆ ಮೂಡಿರುವಾಗಲೇ ಶ್ರೀಲಂಕೆ ಜಾಣ ನಡಿಗೆಯ ಹೆಜ್ಜೆಗಳನ್ನು ಭಾರತದತ್ತ ಸ್ನೇಹ ವಹಿಸಿ ಮುಂದಿಟ್ಟಿದೆ. ಶ್ರೀಲಂಕೆಯ ಈ ಸಕಾರಾತ್ಮಕ ನಡಿಗೆಯ ನಿರ್ಧಾರವು ಆ ದ್ವೀಪ ರಾಷ್ಟ್ರಕ್ಕೆ ಭಾರತದಿಂದ ಶೀಘ್ರವೇ ಲಾಭದ ಪೂರ್ಣ ಫಲ ಒದಗಿ ಬರಲಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಬಿಡ್ರಿ. ಕಾರಣ ನಮ್ಮ ಪ್ರಧಾನಿ ಎಲ್ಲ ನೆರೆಹೊರೆಯವರ ಯೋಗಕ್ಷೇಮ ಕಾಯುವ ಕರುಣಾಮಯಿ ನೇತಾರರಾಗಿದ್ದಾರೆ. ಇದೇ ವೇಳೆ ಭಾರತವನ್ನು ಟಾರ್ಗೆಟ್ ಮಾಡಿ ಮೆರೆಯುತ್ತಿರುವ ಭಿಕಾರಿ ದೇಶಗಳಾದ ಬಾಂಗ್ಲಾ ಮತ್ತು ಪಾಪಿ ಪಾಕಿಸ್ತಾನಕ್ಕೂ ತಕ್ಕ ಶಾಸ್ತಿಯ ಫಲವನ್ನು ಭಾರತ ಹಂಚಲಿದೆ ಎಂಬುದು ಅಷ್ಟೇ ನಿಶ್ಚಿತವಾದ ನಿರ್ಧಾರ. ರಾಜಕೀಯ ಆಟಾಟೋಪ, ಜನರ ದಂಗೆ ಹಾಗೂ ಆರ್ಥಿಕ ಮುಗ್ಗಟ್ಟಿನ ನಂತರ ನೂತನವಾಗಿ ನಡೆದ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರಾದ ಬಳಿಕ ಅನೂರ್ ಕುಮಾರ್ ದಿಸಾನಾಯ್ಕೆ ತನ್ನ ಮೊದಲ ವಿದೇಶಿ ಯಾತ್ರೆ ಭಾರತ ಭೂಮಿಗೆ ಕೈಗೊಂಡಿದ್ದಾರೆ. ಇವರ ಈ ಜಾಣ ನಡೆ ಶ್ರೀಲಂಕೆಗೆ ಮತ್ತೊಮ್ಮೆ ಅರಳಿ ಭದ್ರವಾಗಿ ನಿಲ್ಲಲು ಬಲಾಢ್ಯ ರಾಷ್ಟ್ರ ಭಾರತದ ಭೀಮಬಲ ತುಂಬಿಕೊಳ್ಳುವ ಪ್ರಯತ್ನವೆಂದೇ ನಾವು ಇಲ್ಲಿ ಬಿಂಬಿಸಬೇಕಾಗುತ್ತದೆ. ಇದೇ ವೇಳೆ ನಮ್ಮ ರಾಜಧಾನಿ ದೆಹಲಿಯ ಅಂಗಳದಲ್ಲಿ ನಿಂತು ತನ್ನ ದೇಶ ಶ್ರೀಲಂಕೆ ಎಂದೆಂದಿಗೂ ಭಾರತದ ಉಪಕಾರ ಮರೆಯಲಾರದು ಎಂದು ವಿಶ್ವ ಸಮುದಾಯಕ್ಕೆ ಘೋಷಿಸಿದ್ದಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಪ್ರೇಕ್ಷಕರೇ. ಅಷ್ಟು ಮಾತ್ರ ಸಾಲದೆಂಬಂತೆ ತನ್ನ ದೇಶದ ನೆಲದ ಒಂದೇ ಒಂದು ಇಂಚು ಭೂಮಿ ಕೂಡ ಯಾರಿಗೂ ವಿಕೃತ ಕಾರ್ಯಕ್ಕೆ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲವೆಂದು ಅನೂರ್ ಕುಮಾರ್ ಘೋಷಿಸಿಬಿಟ್ಟಿದ್ದಾರೆ. ಶ್ರೀಲಂಕನ್ ಅಧ್ಯಕ್ಷರ ಈ ಮಾತುಗಳು, ಈ ತೀರ್ಮಾನ ಭಾರತದ ಮೇಲೆ ದಾಳಿಗೆ ಶ್ರೀಲಂಕೆಯ ಭೂಮಿ ಬಳಸುವ ದುರಾಲೋಚನೆಯ ಚೀನಿಯರ ಆಲೋಚನೆಗೆ ಭಾರೀ ಹಿನ್ನಡೆಯಾಗಿದೆ. ಶ್ರೀಲಂಕಾ ಭಾರತದ ಈ ಆಪ್ತ ಹೊಸ ನಡೆ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಚೀನಿಯರ ಭಾರತ ವಿರೋಧಿ ಸ್ಕೆಚ್ಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿದೆ. ಶ್ರೀಲಂಕನ್ ಪ್ರೆಸಿಡೆಂಟ್ ನಮ್ಮ ರಾಷ್ಟ್ರಪತಿಗಳನ್ನು ಇದೇ ವೇಳೆ ಸೌಜನ್ಯದಿಂದ ಭೇಟಿ ಮಾಡಿ ಆತಿಥ್ಯ ಪಡೆದಿದ್ದಾರೆ.
ಒಟ್ಟಾರೆ ಅನೂರ್ ಕುಮಾರ್ ಅವರ ಭಾರತವನ್ನೇ ತನ್ನ ಮೊದಲ ಸಾಗರದಾಚೆ ಪಯಣದ ಪಥವಾಗಿಸಿಕೊಂಡಿರುವ ನಡೆ ಇದು ವಿಕಸಿತ ಭಾರತದ ಹಾದಿಯಲ್ಲಿ ಭಾರತ ಶ್ರೀಲಂಕೆಯ ಆಪ್ತ ಮೈತ್ರಿಯ ಹೊಸ ಅಧ್ಯಾಯಕ್ಕೆ ಮೊದಲ ಪುಟವಾಗಲಿದೆ. ಪ್ರೇಕ್ಷಕರೇ, ನಿಮ್ಮ ಅಭಿಪ್ರಾಯ ಈ ಸ್ಟೋರಿ ಬಗ್ಗೆ ಏನು ಅನ್ನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.